ಬದುಕಿಸಿ ಕೋಲಾರ ಜಿಲ್ಲೆ ರೈತರನ್ನ ಬದುಕಿಸಿ, ಉಳಿಸಿ ಕೋಲಾರ ಜಿಲ್ಲೆ ರೈತರನ್ನ ಉಳಿಸಿ, ಬೆಳೆಗಾರರನ್ನು ಉಳಿಸಿ. ಕೈ ಮುಗಿದು ಒತ್ತಾಯ ಮಾಡ್ತೀವಿ. ಇವತ್ತು ಗಡಿಭಾಗದಲ್ಲಿರ್ತಕ್ಕಂಥ ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ಬಹುಶಃ ನಿಮ್ಮ ಭೂಪಟದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ನಾವು ಕರ್ನಾಟಕ ರಾಜ್ಯದ ಭೂಪಟ ಇಲ್ಲ ಅಂತ ಕಾಣಿಸುತ್ತೆ ನಿಮಗೆ. ಅಷ್ಟು ತಾತ್ಸಾರ ಮನೋಭಾವ ನಮ್ಮ ಬಗ್ಗೆ ತೋರಿಸ್ತಾ ಇದ್ದೀರಿ. ಇವತ್ತು ನಾವು ಬದುಕಲಿಕ್ಕೆ ಎರಡು ಬೆಳೆ ಇದೆ ನಮ್ಮದು, ಒಂದು ಮ್ಯಾಂಗೋ, ಒಂದು ಟೊಮೊಟೊ. ಇವತ್ತು ನಾವು ಮಣ್ಣಾಪುರದಲ್ಲಿ ಅಥವಾ ಮುತ್ತೂಟಲ್ಲಿ ನಮ್ಮ ಹೆಂಡತಿ ಮಕ್ಕಳು ಒಂದು ಒಡವೆನ ಅಡ ಇಟ್ಟು ಇವು ನಮ್ಮ ಮ್ಯಾಂಗೋ ಬೆಳೀತಾ ಟೊಮೊಟೊ ಬೆಳೀತಾ ಇದ್ವಿ. ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನೀವು RCB ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ, ಇನ್ನೊಂದು ಕಾಣಿಸುತ್ತೆ. ಇವತ್ತು ಪಕ್ಕದಲ್ಲಿರ್ತಕ್ಕ ರೈತರು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಿಮ್ಮ ಶೋಕಿಗೋಸ್ಕರ ಒಂದು ಮಾದೇಶ್ವರ ಬೆಟ್ಟದಲ್ಲಿ ಮಾಡ್ತೀರಿ, ಇನ್ನೊಂದು ನಂದಿ ಬೆಟ್ಟದಲ್ಲಿ ಮಾಡ್ತೀರಿ, ಬೆಟ್ಟಕ್ಕೆ ಕಾಣಿಸ್ತದವೆ. ರೈತರು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಒಂದು ತಿಂಗಳಿಂದ ಸತತವಾಗಿ ನಾವು ಮುಖ್ಯಮಂತ್ರಿ ಕೇಳ್ಕೊತಾ ಇದ್ದೀವಿ, ನಮಗೆ ತಿನ್ಲಿಕ್ಕೆ ಅನ್ನ ಕೊಡಿ, ಕುಡ್ಲಿಕ್ಕೆ ನೀರು ಕೊಡಿ, ಇವತ್ತು ನಮಗೆ ಮಾವು ಬೆಂಬಲ ಕೊಡಿ ಅಂತ ಕೇಳ್ಕೊಂಡು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ದಯವಿಟ್ಟು ನಾಳೆ ನೀವು ಏನಕ್ಕೋಸ್ಕರ, ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ನೀವು ಚಿಕ್ಕಬಳ್ಳಾಪುರದಲ್ಲಿ ನೀವು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀರಿ, ಈ ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನಾದರೂ ನಮ್ಮ ರೈತರಿಗೆ ಗಮನ ಕೊಡದೇ ಇದ್ದರೆ ನಾವು ಮುಂದಿನ ದಿವಸದಲ್ಲಿ ಏನು ಹೋರಾಟ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ರೈತ ತೋರಿಸ್ಬೇಕಾಗುತ್ತೆ. ಇದು ತಮಗೆ ಮನವಿಯೆಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮನ್ನು ಕೆಣಕಕ್ಕೆ ಬರಬೇಡಿ. ಯಾಕಂದರೆ ನಾವು ಕೂಡ ನಿಮ್ಮ ಭೂಪಟದಲ್ಲಿ ಇದ್ದೀವಿ. ನಾವೇನು ಯಾರಪ್ಪನ ಸೊತ್ತು ನಾವು ಕೇಳ್ತಾ ಇಲ್ಲ, ನಮ್ಮ ಬರಬೇಕಾದ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಇವತ್ತು ನಮ್ಮ ಹೆಂಡತಿ ಮಕ್ಕಳು ಬೀದಿ ಬರ್ತಕ್ಕಂಥ ಸಮಯ ಬಂದಿದೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ತತ್ಕ್ಷಣ ನೀವು ಇದಕ್ಕೆ ಸ್ಪಂದಿಸದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಇದು ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ. ನಾವು ಇಡೀ ರೈತ ಜನಾಂಗದವರು ಹೆಂಡತಿ ಮಕ್ಕಳ ಸಮೇತವಾಗಿ ನಾವು ಬೀದಿಗಿಳಿಬೇಕಾಗುತ್ತೆ ಅಂತ ಒಂದು ಮನವಿ ಮುಖಾಂತರವನ್ನು ಮಾಡ್ತಾ ಇದ್ವಿ. ದಯವಿಟ್ಟು ನಾಳೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ರೈತರಿಗೆ, ಏನು ಮ್ಯಾಂಗೋ ರೈತರಿಗೆ ಇವತ್ತೇನು ಪಕ್ಕದಲ್ಲಿ ಆಂಧ್ರದಲ್ಲಿ 15,000 ರೂಪಾಯಿ ಟನ್ನಿಗೆ ಕೊಡ್ತಾ ಇದ್ದಾರೆ, ದಯವಿಟ್ಟು ಅದನ್ನು ಘೋಷಣೆ ಮಾಡಿ ಅಂತ ಈ ಮುಖಾಂತರ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀವಿ. CM ನವ್ರನ್ನ ಭೇಟಿ ಮಾಡಿದ್ವಿ, ಜಿಲ್ಲಾಧಿಕಾರಿನ ಭೇಟಿ ಮಾಡಿದ್ವಿ, ಸಚಿವರನ್ನ ಭೇಟಿ ಮಾಡಿದ್ವಿ, ಧರಣಿ ಕೂತ್ಕೊಂಡಿದ್ವಿ. ಇವ್ರು ಯಾವುದು ಕಿಚ್ಚೋದು ನಮ್ಮ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಬಹುಶಃ ನಾನೊಬ್ಬ ಶಾಸಕನ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಯಾಕೆ ನಮ್ಮನ್ನು ಇಟ್ಕೊಂಡಿದ್ದೀರಿ? ಕರ್ನಾಟಕ ರಾಜ್ಯ ಭೂಪಟದಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ? ನಮ್ಮನ್ನ ಬಿಟ್ಬಿಡಿ. ನಮ್ಮ ಇದನ್ನ ಕುಡ್ಲಿಕ್ಕೆ ನೀರು ಕೇಳ್ತಾರೆ, ಕೊಡ್ತಾ ಇಲ್ಲ. ನೀವು ಯಾರೋ ಬಂದು ಆನೆ ಕೊಡ್ತಾ ಇದ್ರಿ, ಆನ್ಲಿಕ್ಕೆ ಕೊಡ್ತಾ ಇದ್ರಿ. ಇರಲಿ, ನಿಮ್ಮ ಸಾಮರಸ್ಯ ಮತ್ತು ಸಂಬಂಧ ಬೆಳೀಲಿ. ಆದರೆ ಪಕ್ಕದಲ್ಲಿ 5 ಕಿಲೋಮೀಟರ್ ಒಂದು ನಾಲೆ ಹೋಗ್ತಾ ಇದೆ, ಇದನ್ನು ಕೇಳಲಿಕ್ಕೆ ನಿಮಗೆ ಇದು ಔದಾರ್ಯ ಇಲ್ವಾ? ಪಕ್ಕದಲ್ಲಿ ಒಂದು KGF ಮುಖಾಂತರವಾಗಿ, ವಿಕೋಟ ಮುಖಾಂತರವಾಗಿ ನಾಲೆ ಹರಿದು ಹೋಗ್ತಾ ಇದೆ ಕೃಷ್ಣಾ ನೀರು. ನಮ್ಮನ್ನು ಕೇಳೋಕೆ ಅಧಿಕಾರ ಇಲ್ವಾ? ನೀರು ಕೊಡಿ ಅಂತ ನಮ್ಮ ಪಾಲು ಕೇಳಿ ನಿಮ್ಗೆ ಇಲ್ವಾ? ನಮ್ಮನ್ನು ಏನು ಕೇಳ್ತಾ ಇದ್ವಿ? ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಭೂಪಟದಲ್ಲಿ ಇದೆ ಅಂತ ಗುರುಸಿ ಅಂತ ಕೇಳ್ತಾ ಇದ್ವಿ. ತಪ್ಪ ನಮ್ಮದು? ನಾವೇನೋ ವಿಶೇಷ ಅನುದಾನ ಕೇಳ್ತಾ ಇದ್ದೀವಿ ನಿಮ್ಮನ್ನ, ನೀವು ಕೊಡೋದು ನಮ್ಗೆ ಗೊತ್ತು. ಕೇಳ್ತಾ ಇದ್ದೀವಾ? ಕೇಳೋದು ಬಿಟ್ಬಿಟ್ಟಿದ್ವಿ ನಾವು. ದಯವಿಟ್ಟು ಇದಕ್ಕೆ ಈ ಕೂಡಲೇ ಸ್ಪಂದಿಸ್ತಾ ಇದ್ರೆ ನಾಳೆ ನೀವು ನೋಡತಕ್ಕಂಥ, ನಾವು ಯಾವುದೇ ಕಾರಣಕ್ಕೂ ನಾಳೆ ನಿಮ್ಗೆ ಡಿಸ್ಟರ್ಬ್ ಮಾಡೋಕ್ಕೆ, ನಿಮ್ಗೆ ಅವಮಾನ ಮಾಡೋಕ್ಕೆ ನಾವು ಬರೋದಿಲ್ಲ. ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀವಿ. ಬಹುಶಃ ನಿಮ್ಗೆ ಏನಾದರೂ ನಮ್ಮ ಕಾಳಜಿ ಬಗ್ಗೆ, ನಮ್ಮ ಜಿಲ್ಲೆ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಕೈ ಮುಗಿದು ನಿಮ್ಮನ್ನು ಕೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳೇ. ನಾಳೆ ಈ ರೈತರಿಗೆ ಗಮನ ಘೋಷಣೆ ಮಾಡ್ತೀರ ಅಂತ ನಂಬಿಕೆ ನಮಗಿದೆ. ದಯವಿಟ್ಟು ಈ ಮಾಧ್ಯಮ ಮುಖಾಂತರ ನಿಮ್ಮನ್ನು ಮನವಿ ಮಾಡ್ಕೊತಾ ಇದ್ದೀವಿ. ಸರ್, ಆಂಧ್ರದಲ್ಲಿ ಈ ಕೂಡಲೇ ಕೂಡ ಇದು ನಿಮ್ಮ ಗಮನಕ್ಕೆ ಬಂದಿದೆ. ನೀರಿನಾಂಶ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾಂಗ್ ಬ್ಯಾನ್ ಮಾಡಿದ್ದಾರೆ. ಸೋದಾಪುರಿ ನಮ್ಮ ಅದನ್ನ ಬ್ಯಾನ್ ಮಾಡಿದ್ದಾರೆ. ಈ ಕೂಡಲೇ ಅದನ್ನು ನೀವು ಮಾತಾಡಿ, ಅದನ್ನು ರೈತರಿಗೆ ಎಲ್ಲ ಥರ ನಿಮಗೆ ಗೊತ್ತಿದ್ದಕ್ಕೆ ನೀವು ಆಡ್ಕಾಡ್ತಾ ಇದ್ದೀರಿ. ದಯವಿಟ್ಟು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾರ ಜಿಲ್ಲೆ ಭೂಪಟದಲ್ಲಿ ನಿಮ್ಗೆ ಎಲ್ಲ MLAಗಳು ಬೇಕು. 6 ಜನಕ್ಕೆ 4 ಜನ ಕಾಂಗ್ರೆಸ್ MLA ಬೇಕು. ಎಲ್ಲ ರೀತಿ ಬೇಕು. ರಾಜಕೀಯ ಭವಿಷ್ಯದಲ್ಲಿ ಇಳ್ಕೊಳ್ಳೋ ಕೋಲಾರ ಜಿಲ್ಲೆ ಜಾಗ ಬೇಕು, ನಿಮಗೆ ಎಲ್ಲ ಬೇಕು. ಆದರೆ ಕೋಲಾರ ಜಿಲ್ಲೆ ಜನತೆ ಬಗ್ಗೆ ನಿಮಗೆ ಕಾಳಜಿ ಮಾತ್ರ ಬೇಕಾಗಿಲ್ಲ. ದಯವಿಟ್ಟು ಒಬ್ಬ ಹಿರಿಯ ಶಾಸಕರಾಗಿ ಮತ್ತು ಹಿರಿಯ ಶಾಸಕರಾಗಿ ನಮ್ಮಲ್ಲಿ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಆದಷ್ಟು ಬೇಗ ಸ್ಪಂದಿಸಿ ಅಂತ ನಾನು ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಮಲ್ತಾಯಿ ಧೋರಣೆ ಮಾಡಿದ್ದಾರೆ ಸರ್. ಯಾಕಂದರೆ JDS BJP ಶಾಸಕರಿಗೆ ಅವರು ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ ಅನ್ನೋ ಆರೋಪ ಕೂಡ ಇದೆ. ನಾವು ಈಗ ಬೇರೆ ಪಕ್ಷಕ್ಕೆ ಇದನ್ನ ಬೆರೆಸೋದು ಬೇಡ, ರಾಜಕೀಯ ಪಕ್ಷಕ್ಕೆ ಬೆರೆಸೋದು ಬೇಡ. ಇದನ್ನ ಬಹುಶಃ ನನ್ನ ಕೋಲಾರ ಜಿಲ್ಲೆ ಶಾಸಕರಿಗೆ, ಕಾಂಗ್ರೆಸ್ ಶಾಸಕರಿಗೆ ನಿಮ್ಗೆ ಕಿಂಚಿತ್ತು ನಿಮ್ಗೇನಾದರೂ ಒಂದು ಮನುಷ್ಯತ್ವ ಇದ್ದರೆ ಖಂಡಿತವಾಗ್ಲೂ ಈ ವಿಚಾರದಲ್ಲಿ ಬಿದಿಗಿಳಿಬೇಕಾಗುತ್ತೆ. ಇಲ್ಲ ನೀವು ರಾಜಕೀಯ ಮಾಡಂಗಿದ್ರೆ ರಾಜಕಾರಣ ಮಾಡ್ಕೊಳ್ಳಿ. ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಬಂದ್ ಮಾಡೋದು ನಮ್ಗೆ ಗೊತ್ತಿದೆ, ನಾವು ಮಾಡ್ಕೊತೀವಿ. ಇದಕ್ಕೆ ರೈತರ ವಿಚಾರವಾಗಿ ನಾವೆಲ್ಲ ಒಂದಾಗಬೇಕು. ಆದರೆ ನೀವು ರಾಜಕಾರಣ ಮಾಡಕ್ಕೆ ಹೊರಟಿದ್ದೀರಿ. ಖಂಡಿತವಾಗ್ಲೂ ಇದು ಬದಿಗೊತ್ತಿ ರೈತರ ಬಗ್ಗೆ ಗಮನ ಕೊಡೋದು ನಮಗೆ ಗೊತ್ತಿರಲಿ. ರೈತರು ಇದ್ರೆ ಮಾತ್ರ ದೇಶ ಆಗಲಿ ರಾಜ್ಯ ಆಗಲಿ ನಾವು ಇರ್ಲಿಕ್ಕೆ ಸಾಧ್ಯ. ರೈತ ಒಬ್ಬ ಮನಸ್ಸು ಮಾಡ್ರೆ ಏನು ಬೇಕೋ ಮಾಡ್ತಾನೆ. ಇದಕ್ಕೆ ಹೋಗೋದು ಬೇಡ, ಈ ಒಂದು ಸನ್ನಿವೇಶಕ್ಕೆ ಹೋಗೋದು ಬೇಡ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತೀನಿ.
3 ಮಂತ್ರಿಗಳಿದಾರಲ್ಲ ಸರ್, ಸುಧಾಕರ್ ಅವರು ಇದ್ದಾರೆ, ಕೆ ಸುನೀಲಪ್ಪ ಇದ್ದಾರೆ, ವೈದ್ಯರು ಎಲ್ಲರನ್ನೂ ಭೇಟಿ ಮಾಡಿದ್ದೇವಪ್ಪ, ಎಲ್ಲರಿಗೂ ನಾವು ಗೊತ್ತಿದೆ ಪಾಪ. ಎಲ್ಲ ಈಗ ಇರ್ತಕ್ಕಂಥ 3 ಮಂತ್ರಿಗಳು ಕೂಡ ನೆಕ್ಸ್ಟ್ ಬರ್ತಕ್ಕಂಥ ಪೋರ್ಟ್ಫೋಲಿಯೋ ಹೋಗುತ್ತೆ ಅಂತ ಹೇಗೆ ತಂದ್ಕೊಂಡು ಅಂತ ಟ್ರೈ ಮಾಡ್ತಾವೆ. ರೈತರ ಬಗ್ಗೆ ಅವ್ರ ಗಮನ ಇಲ್ಲ ಅವ್ರಿಗೆ. ಯಾವ ಮಂತ್ರಿ ಕೆ ಸುನೀಲಪ್ಪಗೂ ಗಮನ ಇಲ್ಲ, ಸುಧಾಕರ್ಗೂ ಗಮನ ಇಲ್ಲ, ಬೈತಿಯವ್ರಿಗೂ ಗಮನ ಇಲ್ಲ, ಆಯ್ತಪ್ಪ. ಈಗ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಸಂಪುಟ ದರ್ಜೆ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾರೆ. ರೈತರ ಬಗ್ಗೆ ಅವ್ರಿಗೆ ಗಮನ ಇಲ್ಲ. ಬಹುಶಃ ಇದ್ದಿದ್ರೆ ಇದ್ರ ಬಗ್ಗೆ ಕಾಳಜಿ ತಗೊಳ್ತಾ ಇದ್ರು. ಇಲ್ಲಿ ತನಕ ಕೋಲಾರ ಜಿಲ್ಲೆ ಸುಮಾರು ತಿಂಗಳಾಗಿದೆ KDP ನಡೆದು ಪ್ರಗತ ಪರಿಶೀಲನಾ ಸಭೆ ನಡೆದು ತುಂಬ ತಿಂಗಳಾಗಿದೆ. ಗೊತ್ತಿಲ್ಲ ಏನಕ್ಕಿಂತ ಧೋರಣೆ ಆಗ್ತದೆ ಗೊತ್ತಿಲ್ಲ. ಇದು ಎಷ್ಟು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ ಅನ್ಕೊಂತೀನಿ. ದಯವಿಟ್ಟು ಈ ಕೂಡಲೇ ದಯವಿಟ್ಟು ಅದನ್ನು ನಾವು ಮನವಿ ಮಾಡ್ತಾ ಇದ್ದೀವಿ. ಇದನ್ನು ಸರಿಪಡಿಸ್ಬೇಕಂತ ತಮ್ಮನ್ನು ನಿಮ್ಮ ಮನವಿ ಮಾಡ್ತೀವಿ. ಥ್ಯಾಂಕ್ ಯು.